ನೋಡಿ ಸ್ನೇಹಿತರೆ, ಪ್ರತಿ ಬಾರಿ ನಾವು ಹೇಳ್ತೀವಿ ನೀರು ಪವಿತ್ರವಾದದ್ದು, ಹಾಗಂತ ಅದನ್ನು ಅಪವಿತ್ರ ಮಾಡುವಂತಹ ಒಂದು ಕ್ರಿಯೆ. ನೀವು ಅದನ್ನು ದೇವ್ರ ಫೋಟೋ ತಾನೇ, ಅದನ್ನು ನೀರಿಗೆ ಹಾಕಬೇಕು ಅಂತ ಎಲ್ಲಿ ಹೇಳಿದ್ದಾರೆ ಹೇಳಿ? ಕುಡಿಯೋ ನೀರು, ಮೀನಿರುತ್ತೆ, ಮೊಸಳೆ ಇರುತ್ತೆ, ಅದೆಲ್ಲ ಅದು ತಿನ್ನುತ್ತಾ? ಅದು ಕರಗಿ ಏನಾಗುತ್ತೆ? ನೀವು ಒಂದನ್ನ ಒಳ್ಳೇದು ಅಂತ ಮಾಡೋಕ್ಕೋಗಿ ಇನ್ನೊಂದನ್ನ ಕೆಟ್ಟದ್ದು ಅಂತ ಮಾಡ್ತಾ ಇದ್ದೀರಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ, ಅದನ್ನ ಪಂಚಭೂತಗಳಲ್ಲಿ ಅಲ್ಲ, ಅಗ್ನಿಯಿಂದ ಇಡ್ಬೋದು ಅಥವಾ ಭೂಮಿಲಿ ಹೂಳ್ಬೋದು. ನೀರು ಜೀವರಾಶಿಗಳಿಗೂ ಬೇಕಾದಂಥದ್ದು. ಇವಾಗ ಅದು ಕೊಳಿತದೆ, ಪ್ಲಾಸ್ಟಿಕ್ ಕವರಲ್ಲಿ ಇರೋದ್ರಿಂದ ಅದೇನು ಏನಾಗುತ್ತೆ ನೋಡಿ. ಅಲ್ಲಿ ಮೀನುಗಳು ಎಷ್ಟಿದ್ದಾವೆ, ತಿನ್ನೋ ಅಂಥ ಆಹಾರನ ಅದು. ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ನಿಮ್ಗೆ ಅವಮಾನ ಮಾಡೋದಾಗ್ಲಿ ತೇಜವಾದ. ಅಲ್ಲಿ ನೋಡಿ, ಬಟ್ಟೆ ಎಸ್ತಿರ್ತಕ್ಕಂಥದ್ದು, ಪ್ಲಾಸ್ಟಿಕ್ ಎಸ್ತಿರ್ತಕ್ಕಂಥದ್ದು ನೋಡಿ. ರೇ, ನೀವೆಲ್ಲ ತಂದು ಹಂಗೆ ಎಸೆಯದ ಸರಿನಾ? ಅದು ಹೂವೇ ಪ್ಲಾಸ್ಟಿಕಲ್ಲಿ ಅದೇನು ಕರಗ್ಬಿಡುತ್ತಾ? ಎಲ್ಲಾದ್ರೂ ಒಂದು ಗಿಡದ ಹತ್ರ ಹಾಕ್ರಿ, ಗೊಬ್ಬರ ಆಗುತ್ತೆ. ನೀರ್ಗೆ ಹಾಕಿದ್ರೆ ಅದು ನೀರು ಅಶುದ್ಧ ಆಗಲ್ವಾ? ಹಾಕಿ ಅಂತಾರೆ. ಅದನ್ನೇ ಸಂಪ್ರದಾಯ ಅಂತ ಮಾಡ್ತಾ ಇರಿ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಫೋಟೋನ ಬೇರೆ ವಿಧಾನಗಳವೆ. ಇಲ್ಲ, ಮಣ್ಣಲ್ಲಿ ಒಂದು ಒಳ್ಳೆ ಜಾಗದಲ್ಲಿ ಹೂತಾಕಿ ಫ್ರೇಮ್ ತೆಗೀರಿ. ಆ ಫ್ರೇಮ್ನ ತೆಗೆದು, ಪ್ಲಾಸ್ಟಿಕ್ ಇದ್ರೆ ರೀಸೈಕಲ್ ಆಗುತ್ತೆ. ದೇವ್ರ ಫೋಟೋ ಮಾತ್ರ ತೆಗೆದು. ನಾನು ನಿಮ್ಮನ್ನ ನೋಡಿ ಹಿಂಗೆ ತಪ್ಪು ಮಾಡ್ತಾ ಇದ್ದಾರೆ ಅಂತಲ್ಲ, ನಾವು ಪರಿಸರವಾದಿಗಳು. ನನ್ನ ಹೆಸರು ಸಿಂಧುವಳ್ಳಿ ಅಕ್ಬರ್, ಸಮಾಜ ಸೇವಕ, ಸಾಮಾಜಿಕ ಹೋರಾಟಗಾರ. ನಾವು ಎಲ್ಲೇ ತಪ್ಪು ನಡೆದ್ರೆ ಅದನ್ನ ತಿದ್ದಬೇಕು, ಸರಿಪಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇರೋರು. ಇದರಲ್ಲಿ ಧರ್ಮ, ಜಾತಿ ಅಲ್ಲ. ನೀರು ನನಗೂ ಬೇಕು, ನಿಮಗೂ ಬೇಕು, ನಮ್ಮ ಮಕ್ಕಳು ಮುಂದಿನ ಭವಿಷ್ಯಕ್ಕೂ ಬೇಕು. ದಯವಿಟ್ಟು ಅರ್ಥ ಮಾಡಿ. ಎಲ್ಲೋ ಹೋಗಿ ಅದು ತಡೆಯಾಗಿ ಇನ್ನೊಂದು ಮತ್ತೊಂದು ಆಗುತ್ತೆ. ನಾನು ನೋಡಿ, ನನ್ನ ಪಾಡಿಗೆ ನಾನು ಹೋಗ್ಬೋದು, ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಪುಸ್ತಕ ಬಿಡುಗಡೆಗೆ. ನಾನು ಯಾಕೆ ನಿಮ್ಮನ್ನ ನಿಲ್ಸಿ ಹೇಳ್ತಾ ಇದ್ದೀನಿ ಅಂದರೆ, ನೀವು ನಿಂತ್ರಿ, ಒಂದು ಎಸ್ತಿದ್ರಿ, ಓಕೆ. ದಯವಿಟ್ಟು ನೀವು 4 ಜನಕ್ಕೆ ಹೇಳಿ. ಸಂಪ್ರದಾಯ ಅನ್ನೋದನ್ನ ಪ್ರತಿಪಾದಿಸಬೇಕು. ಅವಾಗ ನೀರು ಜಾಸ್ತಿ ಇತ್ತು, ನಾವು ಹಾಕ್ದಂಥದ್ದು ಅಷ್ಟು ಅನ್ನಿಸ್ತು. ಇವತ್ತು ಕೆರೆ ಕಟ್ಟೆಗಳು ಕಡಿಮೆ ಆಗ್ತಾ ಇದ್ದಾವೆ. ಅದನ್ನೂ ಕಲುಷಿತ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಸಿಗಲ್ಲ ಸರ್. ಆಯ್ತಾ? ನನ್ನ ಹೆಸರು ಅಕ್ಬರು. ಬಟ್ ನಾನು ಈ ವಿಚಾರದಲ್ಲಿ ಮಾತಾಡೋಕೆ ಯಾಕೆ ಧೈರ್ಯ ತೋರ್ತಾ ಇದ್ದೀನಿ ಅಂದರೆ, ನನ್ನ ಆಲೋಚನೆ ತಪ್ಪಲ್ಲ, ನನ್ನ ಉದ್ದೇಶ ತಪ್ಪಲ್ಲ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಹೆಸರು? ದಯವಿಟ್ಟು ನೋಡಿ, ನನ್ನ ಗಾಡಿಯಲ್ಲಿ ನೋಡಿ, ಅಲ್ಲಿ ನೋಡಿ, ಬನ್ನಿ ನೋಡಿ ಅಲ್ಲಿ. ಥ್ಯಾಂಕ್ ಯು. ನೋಡಿ, ನನ್ನ ಹೇಳಿದ ತಕ್ಷಣ ಅವರು ಸ್ಪಂದಿಸಿದ್ದಾರೆ, ಕೇಳಿದ್ದಾರೆ. ಹೇಗನ್ನಿಸ್ತು ಸರ್ ನನ್ನ ವಿಚಾರ? ಥ್ಯಾಂಕ್ ಯು. ಅದು ಅಲ್ಲದೆ ನಿಮ್ಮ ಪಾಸಿಟಿವ್ನೆಸ್, ಕೆಲವರು ಜಗಳ ಆಡಕ್ಕೆ ಬರ್ತಾರೆ, ನಾನು ಆದರೂ ಅವ್ರಿಗೆ ಒಪ್ಸಿದ್ದೀನಿ. ಎಷ್ಟೋ ಜನ ಅರಳಿ ಮರದ ಹತ್ರ ಫೋಟೋ ಎಸೆಯುವಂಥ ಸಂದರ್ಭದಲ್ಲಿ ಅಳಿಲುಗಳು ಇಳಿದು ಹತ್ತುವಂಥದ್ದಕ್ಕೆ ಬಾಲಕ್ಕೆ ಏಟಾಯ್ತದೆ ಗಾಜಿಂದ. ದೇವ್ರ ಫೋಟೋಗಳನ್ನ ಮಡಚಿ ಅದನ್ನ ಬೆಂಕಿನೂ ಒಂದು ಇದೆ, ಏನು ಪಂಚಭೂತಗಳಲ್ಲಿ ಗಾಳಿ, ಭೂಮಿ, ಆಕಾಶ ಎಲ್ಲ ಬರುತ್ತೆ. ಅಗ್ನಿನೂ ಅದೇ ಅದರಲ್ಲಿ ಇದು ಮಾಡ್ಬೋದು. ಓಕೆ.